ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಒಳ ಮೀಸಲಾತಿ ವಿಚಾರವಾಗಿ ಅಪ್ಡೇಟ್ ಏನಿದೆ ಅಂತ ಕೇಳ್ತಾ ಇದ್ರಿ. ಈಗಾಗಲೇ ಇವತ್ತು ನೋಡಿರ್ತೀರ ಪತ್ರಿಕಾ ವರದಿಯನ್ನ. ಅದೇನು ಅಂತಂದ್ರೆ ಈ ಒಂದು ಒಳ ಮೀಸಲಾತಿ ಪ್ರಕ್ರಿಯೆ ಎಲ್ಲವೂ ಕೂಡ ಆಗೋಗಿದೆ. ಇನ್ನೇನು ವರದಿ ಸಲ್ಲಿಕೆ ಬಾಕಿ ಇದೆ. ವರದಿ ಸಲ್ಲಿಕೆ ಆದ ಮೇಲೆ ಸರ್ಕಾರ ಅದನ್ನು ಜಾರಿ ಮಾಡುತ್ತೆ. ಅಂಡ್ ಇನ್ನೊಂದು ಡೌಟ್ ಇರುವಂಥದ್ದು ಎಲ್ಲರಿಗೂ, ಈಗ ಕೋರ್ಟಲ್ಲಿ 56% ರಿಸರ್ವೇಷನ್ದು ಕೇಸ್ ನಡೀದಾಗ ಅಂದ್ರೆ SC/ST ಸಮುದಾಯದ ಒಂದು ಏನು 17% ಮೀಸಲಾತಿ ಹೆಚ್ಚುವರಿ ಮಾಡಿರುವಂಥದ್ದು ಈ ಹಿಂದಿನ ಸರ್ಕಾರ 15ರಿಂದ 17ಕ್ಕೆ. ಸೊ ಅದು ಯಾವ ರೀತಿ ಏನಾದರೂ ಒಳ ಮೀಸಲಾತಿಗೆ ಸಮಸ್ಯೆ ಮಾಡುತ್ತಾ ಅಂತ ಕೇಳ್ತಾ ಇದ್ರಿ. ಅಂದ್ರೆ ಯಾವ ಒಂದು ಪರ್ಸೆಂಟೇಜ್ ಮೇಲೆ ಇವರು ಈಗ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂದ್ರೆ ಈ ಹಿಂದಿನ 15% ಅಥವಾ 17% ಅಂತ. ಬಟ್ ಇವತ್ತು ಸ್ಪಷ್ಟವಾಗಿ ಹೇಳಿದೆ ಆಯೋಗದ ಒಂದು ವರದಿ ಪ್ರಕಾರ 17%, ಅಂದ್ರೆ ಈ ಹಿಂದಿನ ಸರ್ಕಾರದ ಏನು ಹೆಚ್ಚುವರಿ ಮಾಡಿತ್ತು 17%ಕ್ಕೆ, ಸೊ ಅದರ ಪ್ರಕಾರನೇ ಸಮೀಕ್ಷೆ ಮಾಡಿದ್ದಾರೆ ಅಂತ ಹೇಳಿದ್ರು. ತುಂಬಾ ಜನ ಇದ್ರ ಬಗ್ಗೆ ಒಂದು ಗೊಂದಲ ಮತ್ತೆ ಕೆಲವೊಬ್ರು ಕ್ವಶನ್ ಮಾಡೋದನ್ನ ನಾನು ಕೇಳಿದ್ದೀನಿ. ಯಾಕೆ ಈ ಒಳ ಮೀಸಲಾತಿ ವಿಚಾರಕ್ಕೆ ನಮ್ಮ ಅಧಿಸೂಚನೆಗಳು ನಿಲ್ಲಿಸಿದ್ದಾರೆ, ಯಾಕೆ ನೋಟಿಫಿಕೇಶನ್ ಸ್ಟಾಪ್ ಮಾಡಿದ್ದಾರೆ, ಏನ್ ಪ್ರಾಮುಖ್ಯತೆ ಇದೆ ಅಂತ. ಬಟ್ ತುಂಬಾ ಜನ ಎಜುಕೇಟೆಡ್ ಇದ್ದೀರಾ, ಯಾರು ಕೂಡ ತಿಳಿದಿರೋರು ಇಲ್ಲ. ತುಂಬಾ ಓದಿರ್ತೀರ, ವೆಲ್ ನಾಲೆಜ್ ಇರ್ತೀರ. ಸ್ವಲ್ಪ ಇದ್ರ ಬಗ್ಗೆ ಇದರ ಹಿನ್ನೆಲೆಯನ್ನ ತಿಳ್ಕೊಳ್ಳಿ. ಕಾರಣ ತುಂಬಾ ಮಾಹಿತಿ ಸಿಗುತ್ತೆ ನಿಮ್ಗೆ ಒಳ ಮೀಸಲಾತಿ ಬಗ್ಗೆ ಹುಡುಕಿದ್ರೆ. ಆ ಇಡೀ ವಿಚಾರವನ್ನು ನೀವು ತಿಳ್ಕೊಂಡ್ಬಿಟ್ರೆ ಅವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಯಾಕೆ ಒಳ ಮೀಸಲಾತಿಯ ಅವಶ್ಯಕತೆ ಇದೆ. ಇದು ಇಂದು ನಿನ್ನೆ ಹೋರಾಟ ಅಲ್ಲ, ಸ್ವತಃ ಆ ಒಂದು ಸಮುದಾಯ ಅನುಭವಿಸಿದ ನೋವಿನ ಯಾತನೆ 2 ದಶಕಗಳಿಂದ ನಡ್ಕೊಂಡು ಬಂದಿದೆ. ಅವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಯಾವಾಗೆಲ್ಲ ಆಯೋಗ ಇತ್ತು, ಯಾವಾಗೆಲ್ಲ ವರದಿ ರೆಡಿ ಮಾಡಿದ್ರು, ಹಾಗೆಲ್ಲ ಏನಾದರೂ ಒಂದು ವಿಘ್ನಗಳು ಎದುರಾಗಿ ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲಂಘನೆ ಆಗಿ ಏನೇನೆಲ್ಲ ಆಗ್ತಾ ಇತ್ತು. ಬಟ್ ರೀಸೆಂಟ್ ಆಗಿ August 1, 2024ಗೆ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಅದರ ಪ್ರಕಾರ ರಾಜ್ಯ ಸರ್ಕಾರ ಮತ್ತೆ ಆಯೋಗವನ್ನು ರಚನೆ ಮಾಡಿ ವರದಿ ತೆಗೆದುಕೊಳ್ಳೋಕೆ ಸಿದ್ಧವಾಗುತ್ತೆ. ಅಂದ್ರೆ ಇದು 2005ರಲ್ಲೇ ಒಂದು CM ಆಗಿದ್ದಂಥ ಧರ್ಮ್ ಸಿಂಗ್ ಅವರೇ ಸದಾಶಿವ ಆಯೋಗ, ನ್ಯಾಯಮೂರ್ತಿ ಸದಾಶಿವ ಅವರ ಆಯೋಗವನ್ನು ಮಾಡಿ ಇದರ ಬಗ್ಗೆ ಒಂದು ವರದಿಯನ್ನ ತರಿಸ್ಕೊಳ್ತಾರೆ. ಅದು ಕೂಡ ಅಷ್ಟೊಂದು ಸಮಂಜಸ ಆಗದೆ ಮತ್ತೆ ಅಗೇನ್ ಬಿಜೆಪಿ ಸರ್ಕಾರ ಇದ್ದಾಗ 2012ರಲ್ಲಿ ಅಂದಿನ ಮುಖ್ಯಮಂತ್ರಿ DV ಸದಾನಂದ ಗೌಡ ಇದ್ದಾಗ ಕೂಡ ವರದಿಯನ್ನ ಕೊಡ್ತಾರೆ. ಬಟ್ ಅದು ಕೂಡ ಯಾವುದೋ ಒಂದು ಕಾರಣಕ್ಕೆ ಮತ್ತೆ ಕಾನೂನು ತೊಡಕುಗಳಿಂದ ಜಾರಿ ಮಾಡೋದಕ್ಕಾಗಲ್ಲ ವರದಿ. ಇಷ್ಟೊಂದು ಹೋರಾಟದ ನಡುವೆ ರೀಸೆಂಟ್ ಆಗಿ ಈಗ ಅಂತಿಮವಾಗಿ ಎಲ್ಲ ವಿಜ್ಞಾನಗಳು ಕಳೆದು ವರದಿ ಸಲ್ಲಿಕೆ ಆಗಿ ಇದನ್ನ ಜಾರಿ ಮಾಡಬೇಕು ಅಂತಿದೆ. ಅಂದ್ರೆ ಇದು ಮೊಟ್ಟ ಮೊದಲು ಒಳ ಮೀಸಲಾತಿ ಹೋರಾಟ ಎಲ್ಲಿ ಶುರುವಾಗಿದ್ದು ಅಂತಂದ್ರೆ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ. ಅದಾದ್ಮೇಲೆ ಇದು ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಆಂಧ್ರ ಪ್ರದೇಶದಲ್ಲಿ ಮಾದಿಗ ದಂಡೋರ ಸಮಿತಿ ಅಂತ ಹೇಳಿ ದೊಡ್ಡ ಮಟ್ಟದ ಒಂದು ಸಮಿತಿಯನ್ನ ಮಾಡಿ ಸಂಘಟನೆ ಹೋರಾಟ ಮಾಡ್ತಾರೆ. ಅದು ನೆಕ್ಸ್ಟ್ ನಮ್ಮ ಕರ್ನಾಟಕಕ್ಕೆ ವ್ಯಾಪಿಸಿ ಕರ್ನಾಟಕದಲ್ಲೂ ಕೂಡ ಒಳ ಮೀಸಲಾತಿಯ ಪ್ರಾಮುಖ್ಯತೆ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸಲಾಗುತ್ತೆ. ಯಾಕೆ ಅಂತಂದ್ರೆ ನಾನು ತುಂಬಾ ಸಲ ಈ ಬಗ್ಗೆ ಯೋಚನೆ ಮಾಡಿದ್ದೀನಿ. ಈಗ ನಮ್ಮ ಊರುಗಳಲ್ಲೇ ಈಗ ನಾವು ಕೆಲವೊಂದಿಷ್ಟು ಏರಿಯಾಗಳು ಅಂದ್ರೆ ಈಗ ಕೆಲವೊಂದು ಏನು ಅಂತಂದ್ರೆ ಹಿಂದುಳಿದ ಜಾತಿಯವರು ಇರುವಂತ ಕೆಲವೊಂದು ಏನೋ ಏರಿಯಾಗಳು, ಅಲ್ಲಿಗೆ ಹೋದಾಗ ಅಂದ್ರೆ ಈಗ SC/ST ಸಮುದಾಯದವರು ಇರುವ ಏರಿಯಾಗೆ ಹೋದಾಗ ಅವ್ರನ್ನ ನೋಡಿದಾಗ ನಮ್ಗೆ ಅನಿಸುವಂಥದ್ದು, ಇವ್ರಿಗೆ ಇಷ್ಟೆಲ್ಲ ಮೀಸಲಾತಿ ಇದೆ, ಸರ್ಕಾರ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟಿದೆ, ಯಾಕೆ ಇವ್ರು ಇನ್ನೂ ಮುಂದುವರಿತಾ ಇಲ್ಲ, ಯಾಕೆ ಇವ್ರು ಇದನ್ನೆಲ್ಲ ಬಳಸ್ಕೊಳ್ತಿಲ್ಲ ಅಂತ. ನಿಜವಾದ ಸಮಸ್ಯೆ ಇರೋದೇ ಅಲ್ಲಿ. ಈ ಸಮುದಾಯದಲ್ಲೂ ಕೂಡ SC ಸಮುದಾಯದಲ್ಲಿ ಪ್ರಬಲವಾಗಿ 4 ಈಗ ವರ್ಗಗಳನ್ನು ವಿಂಗಡಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಲಗೈ ಎಡಗೈ ಅಂತ ರೀತಿ ವರ್ಗಗಳಿವೆ. ಅದರಲ್ಲಿ ಹೆಂಗಾಗಿದೆ ಅಂತಂದ್ರೆ ಕೆಲವರು ಬಲಿಷ್ಠರಾಗಿರೋರು ಮೀಸಲಾತಿಯನ್ನ ಪದೇ ಪದೇ ಅವರೇ ಹೆಚ್ಚು ಸಮರ್ಪಕವಾಗಿ ಬಳಸ್ಕೊಂಡು ಮುಂದುವರಿತಾ ಇದ್ದಾರೆ. ಇನ್ನು ಕೆಲವರು ಹೆಂಗಾಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಮೀಸಲಾತಿಯ ಒಂದು ಲಾಭ ಸಿಗ್ತಾ ಇಲ್ಲ. ಈಗ ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಊರು, ನಮ್ಮ ರಾಯಚೂರು ಭಾಗದಲ್ಲಿ ಕೆಲವೊಂದಿಷ್ಟು ತಾಂಡಗಳಿದೆ. ಅಂದ್ರೆ ಈಗ ಲಂಬಾಣಿ ಸಮುದಾಯದವರು, ಅವರು ಈ ಮೀಸಲಾತಿಯನ್ನು ಸರಿಯಾಗಿ ಸಮರ್ಪಕವಾಗಿ ಬಳಸ್ಕೊಳ್ತಾರ. ಪ್ರತಿ ಮನೆಯಲ್ಲಿ ಒಬ್ಬೊಬ್ಬ ಸರ್ಕಾರಿ ಶಿಕ್ಷಕ, ಅಧಿಕಾರಿ, ಬೇರೆ ಬೇರೆ SD, FD ಎಲ್ಲರೂ ಸಿಗ್ತಾರೆ. ಅವರು ಸರಿಯಾಗಿ ಮೀಸಲಾತಿಯನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ. ಬಟ್ ನಮ್ಮ ಊರಲ್ಲೇ ದಲಿತ ಸಮುದಾಯಕ್ಕೆ ಸೇರಿದ ಕೆಲವು ಜನ ಅವರಿಗೆ ಸರಿಯಾಗಿ ಮೀಸಲಾತಿಯನ್ನ ಬಳಸ್ಕೊಳ್ತಿಲ್ಲ. ಅಂಡ್ ಅವರಿಗೆ ಅದರ ಪ್ರಾಮುಖ್ಯತೆನೇ ಗೊತ್ತಾಗ್ತಾ ಇಲ್ಲ. ಹೆಂಗಾಗ್ತಿದೆ ಅಂತಂದ್ರೆ ನಿಜವಾಗ್ಲೂ ಅಸ್ಪೃಶ್ಯತೆಯನ್ನ ಅನುಭವಿಸಿದವರಿಗೆ ಮೀಸಲಾತಿ ಸಿಗ್ತಾ ಇಲ್ಲ. ಯಾರು ಅಸ್ಪೃಶ್ಯತೆಯನ್ನು ಅನುಭವಿಸಿಲ್ಲ ಅಂಥವರಿಗೆ ಮೀಸಲಾತಿ ಸಿಗ್ತಾ ಇದೆ. ಇಲ್ಲಿ ಯಾಕೆ ಸಂವಿಧಾನದ ಆಶಯ ಏನಿತ್ತು, ಯಾರಿಗೆ ತಲುಪಬೇಕಾಗಿತ್ತು, ಅದು ಅವ್ರಿಗೆ ತಲುಪ್ತಿಲ್ಲ. ಅದಕ್ಕೆ ತುಂಬಾ ಜನ ನೀವು ರಿಸರ್ವೇಷನ್ ಅನ್ನು ವಿರೋಧ ಮಾಡೋರು ಫಸ್ಟ್ ತಿಳ್ಕೊಳ್ಬೇಕಾಗಿದ್ದು, ಯಾಕದು ಸರಿಯಾಗಿ ಇವತ್ತಿನವರೆಗೂ ನಮ್ಮ ದೇಶದಲ್ಲಿ
ಇವತ್ತಿನವರೆಗೂ ಬದಲಾವಣೆ ತಂದಿಲ್ಲ ಅಂತಂದ್ರೆ ಸರಿಯಾದ ರೀತಿಯಾದಂಥ ಅದರ ಒಂದು ಬಳಕೆ ಆಗಿಲ್ಲ. ನಿಜವಾಗಿ ಯಾರಿಗೆ ಮೀಸಲಾತಿಯ ಒಂದು ಲಾಭ ಸಿಗಬೇಕು ಅವ್ರಿಗೆ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಆ ಒಂದು ಸಮುದಾಯ ಒಳ ಮೀಸಲಾತಿ ಜಾರಿಗಾಗಿ ಅಷ್ಟೊಂದು ಪಟ್ಟು ಹಿಡಿದು ಹೋರಾಟ ಮಾಡಿದಂಥದ್ದು. ಕಡೆಗೂ ಕೂಡ ಆ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶದೊಂದಿಗೆ ಸರ್ಕಾರ ಜಾರಿ ಮಾಡೋದಕ್ಕೆ ಹೊರಟಿದೆ. ಈ ಬಾರಿ ಅವರಿಗೆ ಏನು ಆಗಿದೆ ಅನ್ಯಾಯ, ಇಷ್ಟು ದಿನ ಅನುಭವಿಸಿದಂಥ ಸಮಸ್ಯೆಗಳು ಪರಿಹಾರ ಆಗಬೇಕು. ಸರಿಯಾದ ರೀತಿಯಲ್ಲಿ ಒಳ ಮೀಸಲಾತಿ ಜಾರಿ ಆಗಬೇಕು. ಆ್ಯಂಡ್ ಒಳ ಮೀಸಲಾತಿ ಅನ್ನೋದು ನಥಿಂಗ್ ಬಟ್ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಮೀಸಲಾತಿಯ ಸಮಾನವಾದ ಹಂಚಿಕೆ. ಅಂದರೆ ಯಾರಿಗೆ ಹೆಚ್ಚು ಯಾರಿಗೆ ಕಮ್ಮಿ ಅನ್ನೋದಿಲ್ಲ. ಯಾರು ತುಳಿತಕ್ಕೊಳಗಾದ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸಿದ ಸಮುದಾಯ ಇದೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಎಷ್ಟು ಸಿಗಬೇಕು, ಏನು ಲಾಭ ಸಿಗಬೇಕು ಅವರಿಗೆ ಹುದ್ದೆಗಳಲ್ಲಾಗಿರ್ಬೋದು, ಸಾಮಾಜಿಕ ಶೈಕ್ಷಣಿಕವಾಗಿ ಎಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ಸಿಗಬೇಕಾಗಿರುವಂಥದ್ದು ಅವರಿಗೆ ಸಿಗುತ್ತೆ ಈ ಒಳ ಮೀಸಲಾತಿ ಜಾರಿಯಾದರೆ. ಸೊ ಅದಕ್ಕೆ ಅವರು ಅಷ್ಟೊಂದು ಪಟ್ಟು ಹಿಡಿದು ಕೂತಿರೋದು. ಆ್ಯಂಡ್ ಇದನ್ನು ಎಲ್ಲರೂ ಕೂಡ ಅರಿತುಕೊಳ್ಬೇಕಾಗಿರೋದು. ನಾವಿವತ್ತು ನೋಟಿಫಿಕೇಶನ್ ಡಿಲೇ ಅನ್ನೋ ಒಂದು ಕಾರಣಕ್ಕಷ್ಟೇ ನಾವು ಈ ಸರ್ಕಾರನ ದ್ವೇಷ ಮಾಡ್ತಾ ಇರೋದು. ಆದರೆ ಒಳ ಮೀಸಲಾತಿ ವಿಚಾರ ಅನ್ನೋದು ತುಂಬ ಜೆನ್ಯೂನ್ ಕಾಸ್, ಅದು ತುಂಬ ಅತ್ಯುತ್ತಮವಾದಂಥ ಒಂದು ಪರಿಹಾರ ಆ ಒಂದು ಸಮುದಾಯಕ್ಕೆ ನೀಡಬೇಕಾಗಿರುವಂಥದ್ದು ಸರ್ಕಾರ. ಸೊ ಅದಕ್ಕೆ ನೋಟಿಫಿಕೇಶನ್ಗಳು ಆಗುತ್ತೆ, ನೀವು ಹುದ್ದೆ ಪಡಿತೀರಾ, ಆ ಸಮುದಾಯಕ್ಕೂ ನ್ಯಾಯ ಸಿಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ. ನೀವು ಪಾಸಿಟಿವ್ ಆಗಿರಿ, ಯಾವುದೇ ಕಾರಣಕ್ಕೂ ನೆಗೆಟಿವ್ ಮೈಂಡ್ ಸೆಟ್ಟನ್ನು ಇಟ್ಕೊಳ್ಬೇಡಿ. ಏನಾಗುತ್ತೋ ಮುಂದೆ ಹೋಗುತ್ತೆ, ಹಂಗಾಗುತ್ತೆ, ಹಿಂಗೆ ಯಾವುದು ಬೇಡ. ಆಗೋ ಸಮಯಕ್ಕೆ ಸರಿಯಾಗಿ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.